ಕೋಲಾರ ಜಿಲ್ಲೆಯ ನರಸಾಪುರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಎಸಗಲು ಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ನರಸಾಪುರ ಸಹಕಾರ ಸಂಘದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ದಳಪತಿ ಕುರ್ಕಿ ರಾಜೇಶ್ವರಿ, ಆಡಳಿತ ಮಂಡಳಿ ಅಕ್ರಮ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಸಾಲಗಾರರಲ್ಲದವರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಎಂದು ಅವರು ದೂರಿದ್ದಾರೆ. ಕುರ್ಕಿ ರಾಜೇಶ್ವರಿ ಅವರು ಮಾತನಾಡಿ, ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಕುಟುಂಬದವರನ್ನ ಸೇರಿಸಿ ಸುಮಾರು 200 ಮಂದಿಯನ್ನ ಮತದಾರರ ಪಟ್ಟಿಗೆ ಅಕ್ರಮವಾಗಿ ಸೇರಿಸಲಾಗಿದೆ. ಈ ಮೂಲಕ ಚುನಾವಣೆಯಲ್ಲಿ ಗೆಲ್ಲುವ ಹುನ್ನಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಈ ಅಕ್ರಮವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ ಅವರು ನ್ಯಾಯಯುತ ಚುನಾವಣೆಗೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಇತರ ಮುಖಂಡರು ಸಹ ಆಡಳಿತ ಮಂಡಳಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವರ್ತೂರು ಪ್ರಕಾಶ್, ಓಂ ಶಕ್ತಿ, ಛಲಪತಿ ಬಾಬು, ಮೋನಿ, ಕೆಇ ಬಿ ಚಂದ್ರು, ಸಿಡಿ ರಾಮಚಂದ್ರ ಸೇರಿದಂತೆ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಕ್ರಮ ಎಸಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಚುನಾವಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಮತ್ತು ನ್ಯಾಯಯುತ ಚುನಾವಣೆಯನ್ನ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಘದ ಚುನಾವಣೆಯಲ್ಲಿ ನಡೆಯುತ್ತಿರುವ ಈ ಅಕ್ರಮದ ಆರೋಪಗಳು ಸ್ಥಳೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಅಕ್ರಮ ಮತದಾರರ ಪಟ್ಟಿ ಏನಿದೆಯೋ ಪಾಪ ತುಂಬ ಹೋರಾಟ ಮಾಡ್ತಾ ಇರ್ತಾರೆ. ಮತಚೋರು ಅಂತ, ಮತಚೋರಿ ಅಂತ, ವೋಟ್ ಚೋರಿ. ಮೇ ಬಿ ವೋಟ್ ಚೋರಿ ಅಂದರೆ ಇದೇ ಇರಬೇಕು ಅಂತ ನನ್ನ ಅನಿಸಿಕೆ. ವೋಟ್ ಚೋರಿ ಮಾಡಿ ಚುನಾವಣೆ ರಿಸಲ್ಟ್ನ ಕ್ಲಿಯರ್ ಆಗಿ ಅವ್ರ ಕಡೆ ಮಾಡ್ಕೊಳ್ಳೋಂಥ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಹೋರಾಟ ಅನ್ನೋದು ಅಥವಾ ಎಲೆಕ್ಷನ್ ಅಂದರೆ ಫೈಟು, ಕಳ್ಳತನವೇ ಆಗಾದರೂ ಅಡ್ಡದಾರಿಯಲ್ಲಾದರೂ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳಾದರೂ ಎಲೆಕ್ಷನ್ ಆಗ್ಬಿಟ್ಟು ತಿಳ್ಕೊಳ್ಳೋದಲ್ಲ. ಫೈಟ್ ಅಂತ ಅನ್ನೋದು, ನಾಮಿನೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಉಳಿದಂಥ ವೋಟರ್ಸ್ ಏನಿದ್ದಾರೆ ಅವ್ರ ಕುಟುಂಬಸ್ಥರು ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಉಳಿದಂಥ ಮತದಾರರು ಈ ಒಂದು ಏನು ಬಿಜೆಪಿ ಜೆಡಿಎಸ್ ಅಲೈನ್ಸಿಂದ ಕ್ಯಾಂಡಿಡೇಟ್ಸ್ ಏನು ಹೋಗ್ತಾರೆ ಅವರನ್ನು ಬೆಂಬಲಿಸ್ತಾರೆ. ಅವ್ರಿಗೊಂದು ಅವಕಾಶ ಕೊಟ್ಟು ಮುಂದಿನ ಚುನಾವಣೆಯಲ್ಲಿ